ಉಪ್ಪಿನಂಗಡಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯದ ಸಹಯೋಗದೊಂದಿಗೆ ಅಖಿಲ ಭಾರತ ಅಂತರ್ ವಿಶ್ವವಿದ್ಯಾನಿಲಯಗಳ ಪುರುಷರ ಕ್ರಾಸ್ ಕಂಟ್ರಿ ಚಾಂಪಿಯನ್ಶಿಪ್ ನವೆಂಬರ್ 19ರಂದು ನಡೆಯಲಿದೆ ಎಂದು ಕಾಲೇಜು ಸಮಿತಿ ಅಧ್ಯಕ್ಷರಾದ ಶಾಸಕ ಅಶೋಕ್ ಕುಮಾರ್ ರೈ ತಿಳಿಸಿದ್ದಾರೆ. ಪುತ್ತೂರಿನ ತಮ್ಮ ಕಚೇರಿಯಲ್ಲಿ ಮಾಹಿತಿ ನೀಡಿದ ಅವರು, ಭಾರತೀಯ ವಿಶ್ವವಿದ್ಯಾನಿಲಯಗಳ ಒಕ್ಕೂಟದ ನಿರ್ದೇಶನದಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯ ಈ ಕ್ರಾಸ್ ಕಂಟ್ರಿ ಓಟದ ಕ್ರೀಡಾಕೂಟವನ್ನು ವಹಿಸಿಕೊಂಡು ಉಪ್ಪಿನಂಗಡಿ ಕಾಲೇಜಿಗೆ ಈ ಮಹತ್ವದ ಜವಾಬ್ದಾರಿಯನ್ನ ನೀಡಿದೆ. ಸರ್ಕಾರಿ ಕಾಲೇಜೊಂದು ಅಂತರ್ ವಿಶ್ವವಿದ್ಯಾನಿಲಯಗಳ ಕ್ರಾಸ್ ಕಂಟ್ರಿ ಚಾಂಪಿಯನ್ಶಿಪ್ ಅನ್ನು ಆಯೋಜಿಸುತ್ತಿರುವುದು ಇದೇ ಮೊದಲು ಎಂದರು. ದೇಶದ 150 ವಿಶ್ವವಿದ್ಯಾನಿಲಯಗಳಿಂದ ಸುಮಾರು 1,000 ಮಂದಿ ಕ್ರೀಡಾಪಟುಗಳು ಹಾಗೂ ಸುಮಾರು 500 ಅಧಿಕಾರಿಗಳು ಈ ರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ ಭಾಗವಹಿಸಲಿದ್ದಾರೆ ಎಂದರು. ಈ ಹಿಂದೆ 2022-23ರಲ್ಲಿ ನಮ್ಮ ಕಾಲೇಜು ಅಖಿಲ ಭಾರತ ವಿಶ್ವವಿದ್ಯಾನಿಲಯಗಳ ಬಾಲ್ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಅನ್ನು ಸಂಘಟಿಸಿತ್ತು. ಮುಖ್ಯವಾಗಿ ಕ್ರೀಡಾಕೂಟದ ಸಂಘಟನಾ ಸಮಿತಿಯಲ್ಲಿ ಕಾಲೇಜಿನ ಅಭಿವೃದ್ಧಿ ಸಮಿತಿ, ಊರ ಮಹನೀಯರು, ಕಾಲೇಜಿನ ಉಪನ್ಯಾಸಕ ವರ್ಗದೊಡನೆ ಕಳೆದ ಕೆಲವು ದಿನಗಳಿಂದ ಅಹರ್ನಿಶಿಯಾಗಿ ಶ್ರಮಿಸಿ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗುತ್ತಿದೆ ಎಂದರು. ನವೆಂಬರ್ 19ರಂದು ಮಧ್ಯಾಹ್ನ ಉಪ್ಪಿನಂಗಡಿ ಸಹಸ್ರಲಿಂಗೇಶ್ವರ ದೇವಾಲಯದಿಂದ ಕ್ರೀಡಾ ಜ್ಯೋತಿಯ ಭವ್ಯ ಮೆರವಣಿಗೆ ಉಪ್ಪಿನಂಗಡಿ ಪೇಟೆಯಲ್ಲಿ ಸಾಗಲಿದ್ದು ಕಾಲೇಜು ಆವರಣಕ್ಕೆ ತಲುಪಲಿದೆ. ಸಂಜೆ ಸರಿಯಾಗಿ 4 ಗಂಟೆಗೆ ಕ್ರಾಸ್ ಕಂಟ್ರಿ ಸ್ಪರ್ಧೆ ಆರಂಭವಾಗಲಿದ್ದು 5:30ಕ್ಕೆ ಸಭಾ ಕಾರ್ಯಕ್ರಮ ನೆರವೇರಲಿದೆ ಎಂದು ಮಾಹಿತಿ ನೀಡಿದರು. ಉಪ್ಪಿನಂಗಡಿಯಲ್ಲಿ ರಾಷ್ಟ್ರೀಯ ವಿಶ್ವವಿದ್ಯಾನಿಲಯಗಳ ಕ್ರಾಸ್ ಕಂಟ್ರಿ ಸ್ಪರ್ಧೆಯನ್ನು ಇದೇ ತಿಂಗಳ 19ರಂದು ಉಪ್ಪಿನಂಗಡಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಆಯೋಜನೆ ಮಾಡ್ತಾ ಇದೆ. ಇದು ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಪ್ರಥಮವಾಗಿ ರಾಷ್ಟ್ರ ಮಟ್ಟದ ಕ್ರಾಸ್ ಕಂಟ್ರಿ ರೇಸನ್ನು ಆಯೋಜನೆ ಮಾಡ್ತಾ ಇರುವಂಥದ್ದು. ಇದರಲ್ಲಿ ಸುಮಾರು ನೀವು ಗೊತ್ತಿರುವ ಹಾಗೆ ಸುಮಾರು 1,000 ಕ್ರೀಡಾಪಟುಗಳು ವಿಶ್ವವಿದ್ಯಾನಿಲಯದ ಮಟ್ಟದಲ್ಲಿರುವಂಥ ಇಡೀ ದೇಶದಲ್ಲಿರುವ ಕ್ರೀಡಾಪಟುಗಳು, ಆಯ್ಕೆಯಾದ ಕ್ರೀಡಾಪಟುಗಳು ಇದರಲ್ಲಿ ಭಾಗವಹಿಸ್ತಾರೆ. ಸುಮಾರು 500 ಅಧಿಕಾರಿಗಳು, ಅಂದರೆ ಬೇರೆ ಬೇರೆ ವಿಶ್ವವಿದ್ಯಾನಿಲಯದಿಂದ ಕ್ರೀಡಾಪಟುಗಳು ಬರುವಾಗ ಅವರ ಜೊತೆ ಅಲ್ಲಿಂದ ಅಧಿಕಾರಿಗಳು ಕೂಡ ಬರ್ತಾರೆ. ಸುಮಾರು 1,500 ಜನರು ಈ ಕ್ರೀಡೆಯಲ್ಲಿ ಭಾಗವಹಿಸ್ತಾರೆ. ಇವರಿಗೆ ಬೇಕಾಗುವಂತಹ ಎಲ್ಲ ವ್ಯವಸ್ಥೆಗಳನ್ನು ಕಲ್ಪಿಸುವ ಜವಾಬ್ದಾರಿ ನಮ್ಮ ಉಪ್ಪಿನಂಗಡಿ ಪದವಿ ಪೂರ್ವ ಕಾಲೇಜಿನ ಎಲ್ಲ ಪದವಿ ಕಾಲೇಜಿನ ಕಾರ್ಯಾಧ್ಯಕ್ಷರಾದಂತಹ ಅಧ್ಯಕ್ಷರಾಗಿ ನಾನಿದ್ದೇನೆ. ಕಾರ್ಯಾಧ್ಯಕ್ಷ ಚಂದ್ರಾಶ್ ಶೆಟ್ಟಿ ಇದ್ದಾರೆ. ಮತ್ತೆ ಒಂದು ಕಮಿಟಿ ಊರಿನವರು ಎಲ್ಲ ಸೇರಿ ರಾಜರಾಮ್ ಇದ್ದಾರೆ, ಪ್ರಧಾನ ಕಾರ್ಯದರ್ಶಿಗಳು, ಪ್ರಿನ್ಸಿಪಾಲ್ ರವಿ, ಇವರೆಲ್ಲ ಸೇರಿ ಒಂದು ಕಮಿಟಿಯನ್ನು, ಊರಿನವರೆಲ್ಲ ಸೇರಿ ಒಂದು ಕಮಿಟಿಯನ್ನು ಮಾಡಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದಾರೆ. ರಾಜ್ಯದ ಮುಖ್ಯಮಂತ್ರಿಯವರ ಗಮನಕ್ಕೆ ತಂದು ಅವರು ಕೂಡ ಇದಕ್ಕೆ ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ದಾರೆ. ಸುಮಾರು 25 ಲಕ್ಷ ರೂಪಾಯಿಯ ಅನುದಾನವನ್ನು ಕೊಡ್ತೇನೆ ಅನ್ನುವ ಭರವಸೆಯೊಂದಿಗೆ ಅನುದಾನಕ್ಕಾಗಿ ಮಂಜೂರಾತಿಗೆ ಕಳಿಸಿಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು. ಅದು ಇನ್ನೂ ನಮ್ಮ ಕೈ ಸೇರಿಲ್ಲ, ಮಂಜೂರಾತಿಯ ಹಂತದಲ್ಲಿದೆ. ಸರ್ಕಾರ ಮತ್ತು ಪ್ರೈವೇಟ್ ಅಂದರೆ ಕೆಲವು ಉದ್ಯಮಿಗಳ ಸಹಕಾರದೊಂದಿಗೆ ಈ ಕ್ರೀಡೆಯನ್ನು ಆಯೋಜನೆ ಮಾಡ್ತಾ ಇದ್ದೇವೆ. ಎಲ್ರಿಗೂ ಅವರಿನ ವಸತಿ ಯೋಜನೆಗಾಗಿ, ಅವರಿಗೆ ವಸತಿಗಾಗಿ ಆ ಸುತ್ತಮುತ್ತಲಿನ ಶಾಲೆಗಳನ್ನು ಈವಾಗಲೇ BO ಮತ್ತು ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಮಾತಾಡಿ 2 ದಿವಸ ಆ ಶಾಲೆಯನ್ನು ಕೊಡಲಿಕ್ಕೆ ವಿನಂತಿ ಮಾಡಿಕೊಂಡಿದ್ದೀವಿ. ಎಲ್ಲ ಈ ನಮ್ಮ ಕ್ರೀಡಾಪಟುಗಳು ಸುಮಾರು 1 ವಾರದ ಮೊದಲು ಉಪ್ಪಿನಂಗಡಿಗೆ ಬರ್ತಾರೆ. ಯಾಕಂತೇಳಿದ್ರೆ ಕ್ರಾಸ್ ಕಂಟ್ರಿ ರೇಸ್ ಅಂತ ಹೇಳಿದ್ರೆ ಅವರು ಕನಿಷ್ಠ 3-4 ದಿವಸ ಅಲ್ಲಿ ಪ್ರಾಕ್ಟೀಸ್ ಮಾಡುವ ಅವಶ್ಯಕತೆ ಇದ್ದರಿಂದ 1 ವಾರದಿಂದ ಪ್ರತಿ 1,000 ಜನ ಅಲ್ಲಿ ಪ್ರತಿದಿನ ಬೆಳಿಗ್ಗೆ ಮತ್ತೆ ಸಾಯಂಕಾಲ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. ಅವರಿಗೆ ಬೇಕಾಗುವಂಥ ವಸತಿ ಮತ್ತು ಊಟದ ವ್ಯವಸ್ಥೆಯನ್ನು ನಮ್ಮ ಪಂಚಮಸಾಲಿಂಗೇಶ್ವರ ದೇವಸ್ಥಾನ ಉಪ್ಪಿನಂಗಡಿಯ
ಅವರಿಗೆ ವಹಿಸ್ಕೊಟ್ಟಿದ್ದೀವಿ. ಅದಕ್ಕೆ ಬೇಕಾಗುವಂಥ ಕೆಲವು ವ್ಯವಸ್ಥೆಗಳನ್ನು, ಪರಿಕರಗಳನ್ನೆಲ್ಲ ನಾವು ಆಹಾರ ಪದಾರ್ಥಗಳನ್ನು ಸುಬ್ರಹ್ಮಣ್ಯದಿಂದ, ಸೌತಡ್ಕದಿಂದ, ಮಹಾಲಿಂಗೇಶ್ವರ ದೇವಸ್ಥಾನನೆಲ್ಲ ತಗೊಂಡಿದ್ವಿ. ಒಟ್ಟಿನಲ್ಲಿ ಜನರನ್ನೆಲ್ಲ ಸೇರಿಸಿಕೊಂಡು ಸರ್ಕಾರದ ಸಹಯೋಗದೊಂದಿಗೆ ಈ ದೊಡ್ಡ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ಎಲ್ಲ ತಯಾರಿಯನ್ನು ಮಾಡ್ತಾ ಇದ್ವಿ. 1,000 ಬೆಡ್ ಎಲ್ಲ 1,000 ಬೆಡ್ ಮಲಗಲಿಕ್ಕೆ ಅವರಿಗೆ ಬೇಕಾದ 19ನೇ ತಾರೀಕಿನಂದು ನಮ್ಮ ಉಪ್ಪಿನಂಗಡಿ ಸಹಸ್ರಲಿಂಗೇಶ್ವರ ದೇವಸ್ಥಾನದಿಂದ ಮೆರವಣಿಗೆ ಬಂದು ಕಾರ್ಯಕ್ರಮ 4 ಗಂಟೆಗೆ ಆರಂಭ ಆಗ್ತದೆ. 5:30ಕ್ಕೆ ಸಭಾ ಕಾರ್ಯಕ್ರಮ ಮಾಡುವ ಮುಖಾಂತರ ಅವತ್ತೇ ಕಾರ್ಯಕ್ರಮ ಮುಗಿಯುತ್ತೆ. ನಮ್ಮ ವಿಧಾನಸಭಾ ಅಧ್ಯಕ್ಷರಾದಂಥ UT ಖಾದರ್ ಅವರು ಬರ್ತಾರೆ. ನಮ್ಮ ಇನ್ಚಾರ್ಜ್ ಮಿನಿಸ್ಟರ್ ಆಗಿರುವಂಥ ದಿನೇಶ್ ಗುಂಡೂರಾವ್ ಅವರು ಬರ್ತಾರೆ. MP ಬ್ರಿಜೇಶ್ ಚೌಟ ಅವರು ಮತ್ತು ನಮ್ಮ VC ಪ್ರೊಫೆಸರ್ ಧರ್ಮ ಅವರು ಕೂಡ ಇದಕ್ಕೆ ಜವಾಬ್ದಾರಿಯನ್ನು ವಹಿಸಿಕೊಂಡಿರ್ತಾರೆ. ಈ ಒಂದು ಒಳ್ಳೆಯ ಕಾರ್ಯಕ್ರಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಆಗ್ತಿರುವಂಥ, ಅದು ನಮ್ಮ ಪುತ್ತೂರು ಉಪ್ಪಿನಂಗಡಿ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ವ್ಯಾಪ್ತಿಯಲ್ಲಿ ನಡೆಸಿರುವಂಥದ್ದು. ಎಲ್ಲ ಅವಕಾಶಗಳು ಬಂದಂದರೆ ಇಲ್ಲಿ ಕೂಡ ಜನ ಬರಬೇಕು, ಇಲ್ಲಿ ಅಭಿವೃದ್ಧಿ ಆಗಬೇಕಿದ್ರೆ ಜನ ಬಂದು ನೋಡುವಂಥದ್ದಾಗಬೇಕು. ಇಂಥ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದರೆ ಮಾತ್ರ ಇಡೀ ದೇಶದ ಜನ ಇಲ್ಲಿ ಬರುವಂಥ ಒಂದು ಅವಕಾಶ ಸೃಷ್ಟಿಯಾಗ್ತದೆ. ಅವರನ್ನು ಒಳ್ಳೆಯ ರೀತಿಯಲ್ಲಿ ನೋಡಿಕೊಳ್ಳೋದು, ನಮ್ಮ ಆಚಾರ ವಿಚಾರಗಳಲ್ಲಿ ಅವರನ್ನು ತಿಳಿಸುವಂಥದ್ದು, ಅವರಿಗೆ ನಮ್ಮ ಆಹಾರ ಪದ್ಧತಿಗಳನ್ನು ತಿಳಿಸುವಂಥದ್ದು, ನಮ್ಮಲ್ಲಿರುವಂಥ ದೇವಾಲಯ ಮಂದಿರ ಇದಕ್ಕೆಲ್ಲ ಭೇಟಿ ಕೊಡುವಂಥ ಎಲ್ಲ ವಿಚಾರಗಳಿಗೂ ಕೂಡ ಅವರಿಗೆ ಒಬ್ಬೊಬ್ಬರಿಗೆ 10 ಜನರಿಗೆ ಒಬ್ಬೊಬ್ಬರ ತಂಡವನ್ನು ಮಾಡಿ ಅವರಿಗೆ ಉಸ್ತುವಾರಿಯನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ವಿ. ಆನಂತರ ಅವರು 1-2 ದಿವಸ ಇಲ್ಲಿ ಇರಬೇಕಿದ್ರು ಅವರಿಗೆ ದೇವಸ್ಥಾನಗಳ ಭೇಟಿ ಎಲ್ಲದಕ್ಕೂ ವ್ಯವಸ್ಥೆಗಳನ್ನು ಕಲ್ಪಿಸಿಕೊಟ್ಟಿದ್ವಿ. ಒಟ್ಟಿನಲ್ಲಿ ದೇಶ ಮಟ್ಟದ ಒಂದು ಕ್ರೀಡೆಯನ್ನು ಉಪ್ಪಿನಂಗಡಿಯಲ್ಲಿ ಆಯೋಜನೆ ಮಾಡುವ ಮುಖಾಂತರ ಉಪ್ಪಿನಂಗಡಿಯ ಪರಿಚಯವನ್ನು ಇಡೀ ದೇಶಕ್ಕೆ ತಲುಪಿಸುವಂತ ಒಂದು ಪ್ರಯತ್ನ ಮಾಡ್ತೀವಿ. ಸುದ್ದಿಗೋಷ್ಠಿಯಲ್ಲಿ ಸಂಘಟನಾ ಸಮಿತಿಯ ಕಾರ್ಯಾಧ್ಯಕ್ಷ ಚಂದ್ರಹಾಸ್ ಶೆಟ್ಟಿ, ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ರಾಜರಾಮ್ ಕೆಬಿ, ಕಾಲೇಜಿನ ಪ್ರಾಂಶುಪಾಲ ಪ್ರೊಫೆಸರ್ ರವಿರಾಜ್, ಉಪನ್ಯಾಸಕ ಪ್ರಮೋದ್ ಉಪಸ್ಥಿತರಿದ್ದರು. ಅನೀಶ್, ವಿ4 ನ್ಯೂಸ್, ಪುತ್ತೂರು.